ಹಾಯ್ ಸ್ನೇಹಿತರೆ, ಇದು ಟೆಕ್ ಇನ್ಫೋನ ಇಂಟರ್ನ್ಯಾಷನಲ್ ಬುಲೆಟಿನ್ಗೆ ಸ್ವಾಗತ. ಭಾರತಕ್ಕೆ ಹೊಸ ಶಕ್ತಿ ಸೇರುತ್ತದೆ. ಭಾರತ ತನ್ನ ಎರಡನೇ ನ್ಯೂಕ್ಲಿಯರ್ ಸಬ್ ಮೆರಿನ್ ಅನ್ನು ನೇಮಕ ಮಾಡಿಕೊಳ್ಳಲು ಮುಂದಾಗಿದೆ. ಐಎನ್ಎಸ್ ಅರಿಗಾಟ್ ನೌಕಾಸೇನೆಗೆ ಸೇರಲು ಸಂಪೂರ್ಣ ಸಜ್ಜಾಗಿದೆ. 1 ತಿಂಗಳೊಳಗೆ ನ್ಯೂಕ್ಲಿಯರ್ ಮಿಸೈಲ್ ಒಳಗೊಂಡ ರಿಗಾಟ್ ಯೋಜನೆಯಾಗಲಿದೆ. ಇದು ಸುಮಾರು 6,000 ಟನ್ ತೂಕ ಇರುತ್ತದೆ. ಈ ಬೃಹತ್ ಸಬ್ಮೆರಿನ್ ಅನ್ನು ಆಂಧ್ರಪ್ರದೇಶದ ವೈಶಾಖ ಬಳಿ ಇರುವ ಶಿಪ್ ಬಿಲ್ಡಿಂಗ್ ಸೆಂಟರ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ಚೀನಾ ಮತ್ತು ಪಾಕ್ ದಾಳಿ ಎದುರಿಸಲು ಇದು ಬೇಕಾಗುತ್ತದೆ. ಆದರೆ ನಮ್ಮ ಹತ್ತಿರ ಒಂದೇ SSBN ಸಬ್ಮೆರಿನ್ ಇದೆ. ಚೀನಾದ ಹತ್ತಿರ 6 ಇವೆ. ಇದರ ಜೊತೆಗೆ ಚೀನಾ ಬಳಿ ಬೇರೆ 63 ಸಬ್ಮೆರಿನ್ಗಳು ಇವೆ. ಹೀಗಾಗಿ ಭಾರತ ತನ್ನ ನೌಕಾಶಕ್ತಿಯಲ್ಲಿ ಆದಾಗ್ಯೂ ಸಬ್ಮೆರಿನ್ ಗಳ ವಿಷಯದಲ್ಲಿ ಇನ್ನಷ್ಟು ಬಲಪಡಿಸಬೇಕು. ಎಲಾನ್ ಮಸ್ಕ್ ಅವರ ಒಡೆತನದ ಸ್ಟಾರ್ಲಿಂಕ್ ಈಗ 21 ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಲಾಗಿದೆ. ಅಮೆರಿಕಾದ ಕೇಪ್ ಕಾನ್ ವೆಲ್ ಸೆಂಟರ್ನಿಂದ ಫಾಲ್ಕನ್ 9 ರಾಕೆಟ್ಗಳ ಮೂಲಕ ಈ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಲಾಗಿದೆ. ಹೈ ಲ್ಯಾಟಿಟ್ಯೂಡ್ ಪ್ರದೇಶಗಳಲ್ಲಿ ಕಮ್ಯುನಿಕೇಷನ್ ಪ್ರೊವೈಡ್ ಮಾಡಲು ಈ ಸ್ಯಾಟಲೈಟ್ಗಳು ನೆರವಾಗಲಿದೆ. ಬ್ರೆಜಿಲ್ದ ಸಾಹೋ ಪೌಲ್ ಪ್ರಾಂತ್ಯದ ವೆನೆಡೋ ಭಾಗದಲ್ಲಿ ವಿಮಾನ ಪತನಗೊಂಡಿದ್ದು ಅದರಲ್ಲಿದ್ದ 62 ಜನ ಸಾವನ್ನಪ್ಪಿದ್ದಾರೆ. ಆದರೆ ಈಗ ಆ 62 ಜನ ಮೃತದೇಹವನ್ನು ರಿಕವರ್ ಮಾಡಲಾಗಿದೆ. ಈ ಪೈಕಿ 34 ಜನ ಪುರುಷರು, 28 ಜನ ಮಹಿಳೆಯರು ಪತ್ತೆ ಹಚ್ಚಲಾಗಿದೆ. ವಿಮಾನ ಕ್ರ್ಯಾಶ್ ಆದ ಕಾರಣ ತಿಳಿದಿದೆ. ವಿಮಾನದ ರೆಕ್ಕೆಗಳು ಸರಿಯಾಗಿ ವರ್ಕ್ ಆಗದೆ ವಿಮಾನ ಆಕಾಶದಲ್ಲಿ ಹಾರಾಡಲು ಸಮಸ್ಯೆ ಉಂಟಾಗಿ ಒಮ್ಮಿಂದಲೇ ನೆಲಕ್ಕೆ ಬಿದ್ದಿದೆ ಎಂದು ವಿಶ್ಲೇಷಣೆ ಮಾಡಿದ್ದಾರೆ. ರಷ್ಯಾದ ಕ್ರೂಜ್ ನಗರದ ಮೇಲೆ ಯುಕ್ರೇನ್ ದಾಳಿ ನಡೆಸಿದೆ. ಈ ಭಾಗದಲ್ಲಿ ರಷ್ಯಾ ತನ್ನ ಭದ್ರತೆಯನ್ನು ಬಿಗಿಗೊಳಿಸಿದೆ. 76,000ಕ್ಕೂ ಅಧಿಕ ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಎಂದು ರಷ್ಯಾ ತಿಳಿಸಿದೆ. ರಷ್ಯಾ ಸೇನೆಯಲ್ಲಿ ಭಾರತೀಯರು ಸ್ವಯಂ ಪ್ರೇರಿತರಾಗಿ ಸೇರಿಕೊಂಡಿದ್ದಾರೆ ಎಂದು ರಷ್ಯಾ ತಿಳಿಸಿದೆ ಮತ್ತು ಭಾರತೀಯರನ್ನು ಆದಷ್ಟು ಬೇಗ ರಿಲೀಸ್ ಮಾಡುವುದಾಗಿ ರಷ್ಯನ್ ಎಂಬಸಿ ತಿಳಿಸಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಜನರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಅವರು ಪ್ರತಿಭಟನೆ ಮಾಡಲು ಕಾರಣ ಅವರ ಮೇಲೆ ಹಿಂಸಾಚಾರ ನಡೆಯುತ್ತಿದೆ ಎಂದು ಅವರು 8 ಡಿಮ್ಯಾಂಡ್ಗಳನ್ನು ಇಟ್ಟು ಈ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಹಿಂಸಾಚಾರವನ್ನು ನಿಲ್ಲಿಸಬೇಕು ಮತ್ತು ದಾಳಿಗೊಳಗಾದ ಹಿಂದೂ ಜನರಿಗೆ ಪರಿಹಾರ ನೀಡಬೇಕೆಂದು ಮತ್ತು ಇನ್ನಷ್ಟು ಅಂಶಗಳನ್ನು ಇಟ್ಟುಕೊಂಡು ಬೇಡಿಕೆ ಇಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ.